ಮರಳು ಮಾಫಿಯಾ ವರ್ಸಸ್ ರಿಪಬ್ಲಿಕ್ ಕನ್ನಡ. ಕೃಷ್ಣೆಯ ಒಡಲನ್ನ ಬಗೆದಿದ್ದಾಯ್ತು. ಇದೀಗ ತುಂಗೆಯ ಒಡಲನ್ನ ಬರಿದು ಮಾಡೋದಕ್ಕೆ ಪ್ರಯತ್ನವನ್ನ ಪಡಲಾಗ್ತಾ ಇರುವಂತದ್ದು. ಮರಳು ಮಾಫಿಯಾ ಕೂಡ ಶಿವಮೊಗ್ಗದಲ್ಲೂ ಕೂಡ ಎಗ್ಗಿಲ್ಲದೆ ಸಾಕ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಮತ್ತೊಂದು ಮರಳು ಮಾಫಿಯಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್. ನದಿಯ ಒಡಲಿಗೆ ಇಳಿದು ಮರಳು ದೋಚುವ ಜೆಸಿಬಿ ಹಿಟಾಚಿ. ಜೆಸಿಬಿ ಟಿಪ್ಪರ್ ಮೂಲಕ ದಂಧೆಕೋರರಿಂದ ಮರಳು ಲೂಟಿಯಾಗ್ತಾ ಇದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಮಳಲೂರಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ಸಾಗ್ತಾ ಇದೆ. ಮರಳು ಮಾಫಿಯಾಗೆ ಬರಿದಾಗ್ತಾ ಇದೆ ಮಾಲತಿಯ ನದಿಯ ಒಡಲು. ಜೆಸಿಬಿ ಟಿಪ್ಪರ್ ಮೂಲಕ ದಂಧೆಕೋರರಿಂದ ಮರಳು ಲೂಟಿಯಾಗ್ತಾ ಇದೆ. ಮರಳು ಮಾಫಿಯಾ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಈ ಹಿಂದೆ ಕೂಡ ಮಾತನಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಳಿದ್ರು, ನನ್ನ ಬಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ನವೀನ್ ಅವರು ಕೂಡ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು, ನೋಟಿಸ್ ಅನ್ನ ಕೊಟ್ಟು ಬಂದಿದ್ದೀನಿ, ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದೀನಿ, ನೋಟಿಸ್ ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ರು. ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ನೋಟಿಸ್ ಕೊಟ್ಟರೂ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಆದರೂ ಕೂಡ ಈ ಒಂದು ಮರಳು ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ. ಈ ಹಿಂದೆ ಮಾತನಾಡಿದಂತಹ ಸಂದರ್ಭದಲ್ಲಿ ನವೀನ್ ಅವರು ಹೇಳಿದ್ರು, ಮತ್ತೆ ನಾನು ಸ್ಥಳಕ್ಕೆ ಹೋಗ್ತೀನಿ, ಮತ್ತೆ ಪರಿಶೀಲನೆಯನ್ನ ಮಾಡ್ತೀನಿ, ಮತ್ತೆ ಸಂಬಂಧಪಟ್ಟಂತಹ ಇಲಾಖೆಗೆ ನಾನು ಸೂಚನೆಯನ್ನ ಕೊಡ್ತೀನಿ. ಈಗಾಗಲೇ FIR ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಭೀಮಾ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಭೀಮಾ ನಾಯಕ್, ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ನವೀನ್ ಅವರು ಈ ಹಿಂದೆ ಮಾತನಾಡಿದ್ರು, ಈಗಾಗಲೇ ನೋಟಿಸ್ ಕೊಟ್ಟಿದ್ದೀನಿ, ಈಗಾಗಲೇ FIR ಕೂಡ ದಾಖಲಾಗಿದೆ, ನಾನು ಮತ್ತೆ ಭೇಟಿ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಾದರೂ ಲಭ್ಯ ಆಗ್ತಾ ಇದೆಯಾ? ಏನು ಕೇವಲ ಭೇಟಿ ಕೊಡ್ತೇನೆ ಅಥವಾ ಪ್ರಕರಣವನ್ನ ದಾಖಲಿಸಿದ್ದೇನೆ ಅನ್ನುವಂತಹ ಕೇವಲ ಹೇಳಿಕೆಗಳಾಗ್ತಿದ್ದಾವೆ ಹೊರತು ಏನು ಮರಳು ಗಣಿಗಾರಿಕೆಯನ್ನ ಅಥವಾ ಮರಳು ಮಾಫಿಯಾವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅಧಿಕಾರಿಗಳು ನೈಜತೆಯನ್ನ ತೋರ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರು. ಇವಾಗ ಪ್ರತಿ ಬಾರಿ ಕೇಳಿದಾಗ ಅಥವಾ ಈ ವಿಚಾರವಾಗಿ ನಾವು ಕೇಳಿದಾಗ ಅವ್ರು ಹೇಳೋದು ಒಂದೇ, ನಾವೆಲ್ಲವನ್ನ ಮಾಡಿದ್ದೇವೆ ಅಥವಾ ಕ್ರಮವನ್ನ ಕೈಗೊಳ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಅದನ್ನ ಹೊರತುಪಡಿಸಿ ಏನು ಮಾಲತಿ ನದಿಯ ಒಡಲನ್ನ ಜೋಡಿಸ್ತಿದ್ದಾರೆ, ಆ ಬಗ್ಗೆ ಇವರಿಗೆ ಕಿಂಚಿತ್ತು ತಡೆಗಟ್ಟುವ ನಿಟ್ಟಿನಲ್ಲಿ ಕಿಂಚಿತ್ ಇವರಿಗೆ ಏನು ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಿಲ್ಲ. ಕೇವಲ ಮಾತಲ್ಲಿ ಅಥವಾ ನಾವು ಕ್ರಮವನ್ನ ಕೈಗೊಳ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ ಹೊರತು ಅದನ್ನ ನೈಜವಾಗಿ ಅದರ ಹಿಂದೆ ಯಾರಿದ್ದಾರೆ ಅಥವಾ ಪ್ರಭಾವಿಗಳ ಕೈವಾಡ ಇದೆಯೋ ಅಥವಾ ಏನು ಇದರ ಹಿಂದೆ ಏನಿದೆ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಯಾವುದೇ ರೀತಿಯ ಕ್ರಮವನ್ನ ಇವ್ರು ತೆಗೆದುಕೊಳ್ತಿಲ್ಲ. ಕೇವಲ ಮಾತುಗಳಲ್ಲಿ ಮಾತ್ರ ಇವನ್ನ ಹೇಳ್ತಿದ್ದಾರೆ ಬಿಟ್ರೆ ಇವನ್ನ ಆದೇಶ ಮಾಡಿದ್ದೇವೆ, FIR ಗಳನ್ನ ಮಾಡಿದ್ದೇವೆ, ದಂಡವನ್ನ ವಸೂಲಿ ಮಾಡಿದ್ದೇವೆ, ನಾವು ಬೀಟ್ ಗಳನ್ನ ಹೆಚ್ಚಿಸಿದ್ದೇವೆ ಅಥವಾ ಪೊಲೀಸರಿಗೆ ಮಾಹಿತಿಯನ್ನ ತೆಗೆದುಕೊಂಡು ನಾವು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಅಲ್ಲಿನ ಜನರು ಹೇಳೋದು ಅಧಿಕಾರಿಗಳು ಭೇಟಿಯನ್ನ ಕೊಡ್ತಿಲ್ಲ, ನಮಗೆ ಇಲ್ಲಿ ಸಮಸ್ಯೆಗಳಾಗ್ತಿದಾವೆ, ದಿನನಿತ್ಯ ಮರಳು ಮಾಫಿಯಾ ನಡೀತಿದೆ, ನಾವು ಸಾವಿರಾರು ಬಾರಿ ಮನವಿಯನ್ನ ಸಲ್ಲಿಸಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ, SP ಅವರಿಗೆ ಮನವಿ ಸಲ್ಲಿಸಿದ್ದೇವೆ, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಆದ್ರೆ ಕೇವಲ ಅವರು ಭೇಟಿ ಕೊಡ್ತಾರೆ, ಮತ್ತೆ ಹೋಗ್ತಾರೆ. ಮತ್ತೆ ಹೋದ ನಂತರದಲ್ಲಿ ಏನು ಗಣಿಗಾರಿಕೆ ಅದು ಹಾಗೆ ನಡೆಯುತ್ತೆ, ಯಾವುದೇ ರೀತಿಯ ಕ್ರಮ ಇಲ್ಲಿಯವರೆಗೆ ಆಗಿಲ್ಲ ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹವಾಗಿರೋದ್ರ ಮ್ಯಾಮ್. ಭೀಮಾ ನಾಯ್ಕ, ಒಂದ್ ಕಡೆ FIR ಕೂಡ ದಾಖಲಾಗಿದೆ ಅಂತ ಕೂಡ ನವೀನ್ ಅವ್ರು ಹೇಳಿರುವಂತದ್ದು. FIR ದಾಖಲಾದ ಬೆನ್ನಲ್ಲೇ ಇದೀಗ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಏನಾದ್ರೂ ಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆಯಾ? ಓಕೆ, ಸ್ಟೇ ವಿತ್ ಮೀ, ಐ ವಿಲ್ ಕಮ್ ಬ್ಯಾಕ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಆಗಿರುವಂತಹ ಮಧುಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮಧುಕುಮಾರ್ ಸಂಪರ್ಕದಲ್ಲಿದ್ದಾರೆ ಅಂತ ಬಂತು. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಹೇಳಿ, ಕೇಳಿಸ್ತಾ ಇದೆ. ಇದೀಗ ಮರಳು ಮಾಫಿಯಾ ಏನ್ ನಡೀತಾ ಇದೆ, ಇದು ಕಳೆದ ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಯಾಕೆಂತಂದ್ರೆ ಭೂವಿಜ್ಞಾನ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ನವೀನ್ ಅನ್ನೋರು. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಾ? ಹೌದು, ಭೇಟಿ ಕೊಟ್ಟಿದ್ದಾರೆ. ಬಟ್ ಕೊಟ್ಬಿಟ್ಟು ಏನು ಆಕ್ಷನ್ ತಗೊಂಡಿಲ್ಲ. ಸುಮ್ನೆ ಅವ್ರ ಪಾಡಿಗೆ ಅವ್ರು ಬಂದ್ಬಿಟ್ಟು ಒಂದು ಮಾಜರ್ ಮಾಡಿಸ್ಬಿಟ್ಟು ಫೋಟೋ ಹೋಗಿದ್ದಾರೆ. ಕೇಸ್ ಮಾಡಿದೀವ ಅಥವಾ ಏನು ಈ ಮುಚ್ಚಿದೀವ ನಾವು ಇಲ್ಲಿಗಲ್ ಮಾಡಿದ್ದಕ್ಕೆ, ಅದು ಇದು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಜೊತೆಗೆ ಟ್ರೆಂಚ್ ಹಾಕಿದೀನಿ ಅಂದ್ರು, ಅದು ಶುದ್ಧ ಸುಳ್ಳು. ನಾನೊಬ್ಬ ಗ್ರಾಮಸ್ಥ ಆಗಿ ನಾನು ಹೇಳ್ತಾ ಇರೋದು, ಯಾವುದೇ ಟ್ರೆಂಚ್ಗಳನ್ನು ಹಾಕಿಲ್ಲ ಇವರು. ಹಾಕಿ ಅಂತ ತುಂಬಾ ಬಾರಿ ಮನವಿ ಕೊಟ್ಟಿದೀವಿ ನಾವು, ಜೊತೆಗೆ ಅವರಿಗೆ ಫೋನ್ ಮೂಲಕ ತಿಳಿಸಿದೀವಿ, ಯಾವುದು ಕೂಡ ಮಾಡಿಲ್ಲ ಅವರು. FIR ದಾಖಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಸರ್ ನವೀನ್ ಅವರು.
ಅದು ಏನಾಗಿದೆ, FIR ಯಾವ್ದಕ್ ದಾಖಲಾಗಿದೆ ಅಂದ್ರೆ ಹಿಂದೆ ಒಂದು ಗಾಡಿ ಹಿಡಿದಿದ್ರು ಇಲ್ಲಿ, ಆ ಗಾಡಿಗೆ FIR ಮೋಸ್ಟ್ಲಿ ದಾಖಲು ಮಾಡಿರ್ಬೇಕು. ಮತ್ತೆ ಇವ್ರಿಗೇನು ಮಾಡಿಲ್ಲ, ನನಗೆ ಬಂದ ಮಾಹಿತಿ ಪ್ರಕಾರ ಇವ್ರಿಗೇನು ಮಾಡಿಲ್ಲ. ಈಗಲೂ ಕೂಡ ಮರಳು ಮಾಫಿಯಾ ನಡೀತಾ ಇದೆ. ಹೌದು ಹೌದು, ನೈಟ್ ಓವರ್ ನೈಟ್ ಅದೇ ಕೆಲಸ. ನಾವು ಟ್ರೆಂಚ್ ಹಾಕ್ತೀವಿ ಅಂತ ಸಾರಿ ಹೇಳಿದ್ರು ಇವ್ರು ಮಾಡಲ್ಲ. ಗ್ರಾಮ ಪಂಚಾಯತಿನೂ ಒಂಥರ ಇನ್ವಾಲ್ವ್ ಆದಾಗಿದೆ ಇದ್ರೊಳಗೆ, ಸ್ಥಳೀಯ ಗ್ರಾಮ ಪಂಚಾಯತಿ. ನೀವು ಮನವಿ ಮಾಡ್ಕೊಂಡಿದ್ದೀರಾ ಈ ರೀತಿಯಾಗಿ ನಡೀತಾ ಇದೆ? ಹೌದು ಹೌದು, ತುಂಬಾ ಸರಿ ಮನವಿ ಮಾಡಿ ಬೇಸತ್ತು ಸ್ಥಳೀಯ ಸ್ಟೇಷನ್ಗೆ ನಿಯರೆಸ್ಟ್ ಸ್ಟೇಷನ್ಗಳಿಗೆ ಇದು ಮಾಡಿದ್ರೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಸೊ ಹಾಗಾಗಿ ನಾವು SP DC ಹೋದ್ವಿ. ಅವ್ರು ನಮ್ಮ ಮನವಿನ ಸ್ವಲ್ಪ ಪರಿಗಣಿಸಿ ಈ ಸರಿ ತುಂಬಾ ಒಳ್ಳೆ ಆಕ್ಷನ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ದೆಮ್. ಓಕೆ, ಆಯ್ತು, ಕಾದು ನೋಡೋಣ. ಈಗಾಗಲೇ ನವೀನ್ ಅವರು ಕೂಡ ಮತ್ತೊಮ್ಮೆ ಭೇಟಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ.